ಪ್ರೈಸ್ ಲಾರ್ಡ್. ಸಹೋದರ ಸಹೋದರಿಯರು ಒಂದಾಗಿರೋದು ಎಷ್ಟು ಒಳ್ಳೆಯದು, ಎಷ್ಟು ಆಶೀರ್ವಾದಕರವಾದದ್ದು ಅಂತೇಳಿ ದೇವರು ವಾಕ್ಯದ ಮೂಲಕ ನೋಡ್ಕೊಂಡು ಬರೋಣ. ಎಲ್ಲಿ ಅಂತಂದರೆ ಕೀರ್ತನೆ 133 ಆಹಾ, ಸಹೋದರರು ಒಂದಾಗಿರೋದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಇಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ಸಹೋದರರು ಒಂದಾಗಿರೋದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಅದಕ್ಕೆ ಎಕ್ಸಾಂಪಲ್ ಹೇಗೆ ಅಂತಂದರೆ, ಆರೋನನ ತಲೆ ಮೇಲೆ ಹಾಕಲ್ಪಟ್ಟಂಥ ಶ್ರೇಷ್ಠ ತೈಲದಂತೆ. ಅಂದರೆ ಆರೋನನನ್ನು ಯಾಜಕೋದ್ಯೋಗಕ್ಕೆ ನೇಮಕ ಮಾಡಬೇಕಾದ್ರೆ ಅವರ ಮೇಲೆ ತೈಲವನ್ನು ಹಾಕ್ತಾರೆ, ಆಯಿಲನ್ನು ಹಾಕ್ತಾರೆ. ಹಾಕಬೇಕಾದ್ರೆ ಅದು ಹಾಕಿದ ಜಾಗದಲ್ಲಿ ಮಾತ್ರ ಅಲ್ಲದೆ ಅವನ ಗಡ್ಡದವರೆಗೂ ಅವನ ಕೊರಳಪಟ್ಟಿವರೆಗೆ ಹರಿದು ಬರ್ತದಂತೆ. ಅಂದರೆ ಈಗ ಅಭಿಷೇಕ, ಆತನನ್ನು ಅಭಿಷೇಕ ಮಾಡಬೇಕಾದ್ರೆ ಏನಾಗುತ್ತೆ, ಅದು ಸ್ಪ್ರೆಡ್ ಆಗುತ್ತೆ. ಅದೇ ರೀತಿಯಾಗಿ ಎಲ್ಲಿ ಸಹೋದರ ಸಹೋದರಿಯರು ಒಂದಾಗಿರ್ತಾರೆ, ಏಕವಾಗಿರ್ತಾರೆ, ಒಮ್ಮನಸ್ಸಿನಿಂದ ಇರ್ತಾರಲ್ಲ, ಆ ಜಾಗದಲ್ಲಿ ಏನಾಗುತ್ತೆ, ಅನಾಯಿಂಟಿಂಗು ಸ್ಪ್ರೆಡ್ ಆಗುತ್ತಂತೆ. ಇನ್ನೊಂದು ಎಕ್ಸಾಂಪಲು, ಆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆ ಇದೆ. ಆರ್ಮೋನ್ ಪರ್ವತದಲ್ಲಿ ಮಂಜು ಯಾವಾಗಲೂ ಇರುತ್ತಂತೆ, ಅಲ್ಲಿ ಹಸಿರಾಗಿರುತ್ತೆ. ಆ ಒಂದು ಆರ್ಮೋನ್ ಪರ್ವತದಲ್ಲಿ ಹುಟ್ಟುವಂಥ ಮಂಜು ಅಲ್ಲೇ ಇರಲ್ಲ, ಚಿಯೋನ್ ಪರ್ವತಕ್ಕೆ ಸ್ಪ್ರೆಡ್ ಆಗುತ್ತಂತೆ. ಚಿಯೋನ್ ಪರ್ವತನ ಯಾಕೆ ಎಕ್ಸಾಂಪಲ್ ತೊಗೊಂಡಿದ್ದಾರೆ ಅಂದರೆ, ಅಲ್ಲಿ ಬರಡಾಗಿರುತ್ತೆ, ಅಲ್ಲಿ ಬರೀ ಮಣ್ಣು ಕಲ್ಲು ಇರುತ್ತೆ, ಅಲ್ಲಿ ಯಾವುದೇ ರೀತಿಯಾದಂಥ ಹಸಿರು ಇರೋದಿಲ್ಲ, ಅಲ್ಲಿ ಯಾವುದೇ ರೀತಿಯಂಥ ಗಿಡ ಮರಗಳು ಬೆಳೆಯೋದಿಲ್ಲ. ಆದರೆ ಯಾವಾಗ ಈ ಮಂಜು ಇಲ್ಲಿಂದ ಇಲ್ಲಿಗೆ ಸ್ಪ್ರೆಡ್ ಆಗುತ್ತೆ ಅಲ್ಲ, ಆಗ ಇಲ್ಲೂ ಸಹ ಈ ಭೂಮಿ ಏನಾಗುತ್ತೆ, ಹಸಿರಾಗುತ್ತೆ. ಅದೇ ರೀತಿಯಾಗಿ ಸಹೋದರರು ಒಂದಾಗಿರುವಂಥ ಜಾಗದಲ್ಲಿ ಇವರ ಲೈಫಲ್ಲಿರುವಂಥ ಬ್ಲೆಸ್ಸಿಂಗು, ಇವರ ಲೈಫಲ್ಲಿರುವಂಥ ಹಸಿರಾದಂಥ ಪರಿಸ್ಥಿತಿ ಇವರ ಲೈಫಿಗೂ ಸಹ ಸ್ಪ್ರೆಡ್ ಆಗ್ತದೆ ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು ಅಂತಂದರೆ ಅಬ್ರಹಾಮ. ಅಬ್ರಹಾಮನ ಆಳುಗಳಿಗೂ ಲೋಟನ ಆಳುಗಳಿಗೂ ಜಗಳವಾಗ್ತದೆ. ಆಗ ಅಬ್ರಹಾಮ ಒಂದು ಮಾತು ಹೇಳ್ತಾರೆ, ಲೋಟನನ್ನು ಕರೆದ್ಬಿಟ್ಟು, ನನಗೂ ನಿನಗೂ, ನನ್ನ ಆಳುಗಳಿಗೂ ನಿನ್ನ ಆಳುಗಳಿಗೂ ಜಗಳವಿರಬಾರ್ದು, ಯಾಕೆಂದರೆ ನಾವು ಸಹೋದರರಲ್ಲವೇ. ಅಂದರೆ ಸಹೋದರರು ಇರುವಂಥ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಜಗಳಗಳು, ಅಸಮಾಧಾನಗಳು ಇರಬಾರ್ದು ಅಂತ ಆ ವಾಕ್ಯದ ಅರ್ಥ. ಇನ್ನೊಂದು ಅದೇ 133 ಮುಂದಿನ ವಾಕ್ಯ, ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ಎಲ್ಲಿ ಸಹೋದರರು ಒಂದಾಗಿರುವಂಥ ಜಾಗದಲ್ಲಿ, ಸಹೋದರರು ಏಕವಾಗಿ ಒಮ್ಮನಸ್ಸಿನಿಂದ ಇರುವಂಥ ಜಾಗದಲ್ಲಿ ದೇವರು ಆಜ್ಞೆ ಹೊರಡಿಸಿದಾರಂತೆ. ಏನಂದ್ರೆ, ಅಲ್ಲಿ ಜೀವವಿರಲಿ, ಅಲ್ಲಿ ಆಶೀರ್ವಾದ ಇರಲಿ ಅಂತೇಳಿ ದೇವರು ಆಜ್ಞೆ ಹೊರಡಿಸಿದ್ದಾರೆ. ಅಂದರೆ ಒಂದು ಸರ್ತಿ ದೇವರ ಬಾಯಿಂದ ಒಂದು ಆಜ್ಞೆ ಬಂತು ಅಂದರೆ ಅದು ಲಾ ಫಾರ್ ಎವರ್, ಅದು ಎಲ್ಲ ಸಮಯದಲ್ಲೂ ನಿಲ್ತದೆ. ಎಲ್ಲಿ ನೀವು ಒಂದಾಗಿ ಒಮ್ಮನಸ್ಸಿಂದ ದೇವರ ಕಾರ್ಯನಾಗಲಿ ಏನೇ ಮಾಡಿದ್ರೂ ಅದು ಸಕ್ಸಸ್ ಆಗ್ತದೆ, ಅಲ್ಲಿ ಆಶೀರ್ವಾದ ಇರ್ತದೆ, ಅಲ್ಲಿ ಜೀವವಿರ್ತದೆ, ಅಲ್ಲಿ ಸಮೃದ್ಧಿ ಉಂಟಾಗ್ತದೆ, ಅಲ್ಲಿ ಸ್ಪ್ರೆಡ್ ಆಗ್ತದೆ ಅನಾಯಿಂಟಿಂಗ್. ಸೊ ನಾವೆಲ್ಲರೂ ಒಂದಾಗಿರುವುದೇ ದೇವರ ಚಿತ್ತ. ಓಕೆ, ಮೇ ಗಾಡ್ ಬ್ಲೆಸ್ ಯು.